ಪೇಪರ್ ನೋಡಿ ಇಂಥ ಉಡಾಪೆಗಳನ್ನು ಮಾತಾಡ್ತಾರೆ. ನಾವು ನನ್ನ ಸಿನಿಮಾದಲ್ಲಿ ರಾಜಾಹುಲಿಯಲ್ಲಿ ಅದಕ್ಕಿಂತ ಮುಂಚೆ ವಾರಸ್ದಾರ ಮಾಡಿದೆ, ರವಿ ಬೆಳಗೆರೆ ಅವ್ರು ಆ್ಯಕ್ಟ್ ಮಾಡಿ. ಮೇಡಮ್, ನಾನು ಬುಧವಾರ ಪೇಡ್ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಬಂದ ತಕ್ಷಣನೇ ಅವರಿಗೆ ಮೆಸೇಜ್ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ ಮೇಡಮ್. ಬುಧವಾರ 10 ಗಂಟೆಗೆ ಶೋ ನೋಡಿದ್ದೀನಿ, 12:53 ಅವ್ರಿಗೆ ಮೆಸೇಜ್ ಹಾಕಿದ್ದೀನಿ ಅಂತಂದ್ರೆ ಸೋಲ್ತಾ ಗೆಲ್ತ ಅಂತ ಹೆಂಗ್ ಡಿಸೈಡ್ ಆಗುತ್ತೆ ಅವತ್ತಿಗೆ? ಮೇಡಮ್, ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಇವ್ರದ್ದು ಸಿನಿಮಾ ಬಂದಾಗಲ್ಲ ಏನಾದರೂ ಒಂದು ಕಾಂಟ್ರವರ್ಸಿ ತಗೊಂಡು ಬಂದೇ ಬರ್ತಾರೆ. ಇವ್ರ ಸಿನಿಮಾ ಏನಾದರೂ ಒಂದು ಕಾಂಟ್ರವರ್ಸಿ ತಗೊಂಡೇ ಇವ್ರ ಸಿನಿಮಾ ರಿಲೀಸ್ ಮಾಡೋದು. ಲವ್ ಮ್ಯಾಕ್ಟೆಲ್ 3 ಕಾಂಟ್ರವರ್ಸಿ ಮಾಡ್ತಿದ್ದಾರೆ. ಕತೆ ನಂದು, ಇದು ಡಾರ್ಲಿಂಗ್ ಕೃಷ್ಣ ಅವ್ರು ಕದ್ದುಬಿಟ್ರು ಅಂತ ಹೇಳ್ತಿದಾರಲ್ವ. ಸಿನಿಮಾ ರಿಲೀಸ್ ದಿನ ಗೊತ್ತಿರಲಿಲ್ವಾ? ಸಿನಿಮಾ ನೋಡಿಲ್ವಾ ನೀವು? ಸಿನಿಮಾ ರಿಲೀಸ್ ಆಗಿ 1 ವೀಕ್ ಆಗಿ ಸಕ್ಸಸ್ ಆದ ನಂತರ ನೀವು ಕತೆ ನಂದು ಅಂತ ಇವತ್ತು ಆರೋಪ ಮಾಡ್ತಾ ಇದ್ದೀರಲ್ಲ, ಇದು ಎಷ್ಟು ಸರಿ? ಇದು ಇನ್ನೊಬ್ರ ಕತೆನ ನನ್ನ ಕತೆ ಅಂತ ಹೇಳ್ಕೊಂಡು ತಿರುಗಾಡಬೇಡಿ. ನಿಮ್ಮ ಪಬ್ಲಿಸಿಟಿಗೋಸ್ಕರ ಇನ್ನೊಬ್ಬರು ಹೊಟ್ಟೆ ಮೇಲೆ ಯಾಕ್ರಿ ಹೊಡಿತೀರಾ? ನಿಮ್ಮ ಪಬ್ಲಿಸಿಟಿಗೋಸ್ಕರ, ನಿಮ್ಮ ಸಿನಿಮಾ ಪ್ರಮೋಷನ್ಗೋಸ್ಕರ ಇನ್ಯಾರನ್ನೋ ಬಲಿ ಕೊಡಬೇಡಿ. ನಿಮ್ಮ ಪಬ್ಲಿಸಿಟಿಗೋಸ್ಕರ ಬೇರೆಯವ್ರ ಹೊಟ್ಟೆ ಮೇಲೆ ಹೊಡಿಯೋದು ಬಿಡಿ ಫಸ್ಟ್. ಡಾರ್ಲಿಂಗ್ ಕೃಷ್ಣ ಅವರು ಉಡಾಫೆ ಮಾತುಗಳು ಮಾತಾಡ್ತಾರೆ ಅಂತ ಹೇಳಿದ್ರಿ. ನಾನು 10 ಸಿನಿಮಾ ಮಾಡಿದ್ದೀನಿ ಅಂದರೆ ನಾನು ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೀನಿ, ಇವ್ರ ಜೊತೆ ಟ್ರಾವೆಲ್ ಮಾಡಿದ್ದೀನಿ, ನಾನು ಆ ಸಿನಿಮಾ ಮಾಡಿದ್ದೀನಿ, ಈ ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ಈ ವ್ಯಕ್ತಿ. ಒಂದು ಸಿನಿಮಾ ಆದರೂ ಸಕ್ಸಸ್ ಕೊಟ್ಟಿದ್ರ ನೀವು? ಯಾವ್ದು ಹಿಟ್ಟಾಗಿದೆ ಹೇಳಿ ನೋಡೋಣ. ಆದರೆ ಡಾರ್ಲಿಂಗ್ ಕೃಷ್ಣ ಅವ್ರದ್ದು 5 ಸಿನಿಮಾನು, ಅವ್ರು ಮಾಡಿರೋದು 5 ಸಿನಿಮಾನು ಹಿಟ್ಟಾಗಿದೆ, ಬ್ಲಾಕ್ ಬಸ್ಟರ್ ಆಗಿದೆ. ಲವ್ ಮ್ಯಾಕ್ಟೆಲ್ ಸಿನಿಮಾ ಗೆದ್ದಿರೋದಕ್ಕೆ ಈ ಕತೆ ನಂದು ಅನ್ನೋ ಆರೋಪ ಮಾಡ್ತಿರೋದು. ಅದೇ ಸೋತಿದ್ರೆ ಮಾಡ್ತಿದ್ರ ಇವರು? ನೀವು ಯಾವುದೋ ತಮಿಳು ಸಿನಿಮಾ ರೀಮೇಕ್ ಮಾಡಿ ಸಕ್ಸಸ್ ಆದವರಲ್ಲ ಡಾರ್ಲಿಂಗ್ ಕೃಷ್ಣ ಅವರು. ಈ ಥರದ್ದು ಏನಾದರೂ ಒಂದು ಕಾಂಟ್ರವರ್ಸಿ ತಗೊಂಡು ಬಂದ್ರೇ ರಾಮರಸಗೆ ಒಂದು ಪಬ್ಲಿಸಿಟಿ ಸಿಗುತ್ತೆ ಅನ್ನೋ ಭ್ರಮೆಯಲ್ಲಿ ಅವರು ಈ ಥರದನ್ನೆಲ್ಲ ಮಾಡ್ತಿದ್ದಾರೆ. ರಿಮ್ಯಾಕ್ ಸಿನಿಮಾ ಮಾಡಿಕೊಂಡು ಬಂದಿರೋ ನೀವೆಲ್ಲಿ ಓನ್ ಕಂಟೆಂಟ್ ಮಾಡಿಕೊಂಡು ಸಕ್ಸಸ್ ಆಗಿರೋವಂಥ ಡಾರ್ಲಿಂಗ್ ಕೃಷ್ಣ ಅವರೆಲ್ಲಿ? ಅವರು ಓನ್ ಕಂಟೆಂಟ್ ಇಟ್ಕೊಂಡು ಹಾರ್ಡ್ ವರ್ಕ್ ಮಾಡಿ ಸ್ಟ್ರಗಲ್ ಪಟ್ಟು ನೈಟ್ ಟು ಡೇ ನಿದ್ದೆ ಕೆಟ್ಟು ಬಂದಿರೋವಂಥ ವ್ಯಕ್ತಿ. ಈ ಥರದ್ದು ಏನಾದರೂ ಒಂದು ಗಿಮಿಕ್ ಮಾಡಿದ್ರೇ ವೈರಲ್ ಆಗ್ಬೋದು ಅನ್ನೋ ಒಂದು ಗಿಮಿಕ್ ಮಾಡ್ತಿರೋದು ಈ ವ್ಯಕ್ತಿ. ಲವ್ ಮ್ಯಾಕ್ಟೆಲ್ 3 ಸಿನಿಮಾ ನೋಡಿ ಕನ್ನಡ ಇಂಡಸ್ಟ್ರಿ ಉಳಿಸಿ, ಕನ್ನಡ ಬೆಳೆಸಿ.